My dear children, welcome to my channel Dhanustalk for class 9 standard Kalika Balavardhane. Science subject English medium activities answers. Learning outcome 1.62, learning outcome 1.9. Learning outcome 1.6 ಅಲ್ಲಿ activity 1.6.1 ಅಲ್ಲಿ complete the following table ಅಂತ ಹೇಳಿದ್ದಾರೆ. ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ಅದರಲ್ಲಿ ಚಾಪ್ಟರ್ 3 atoms and molecules ಟೇಬಲ್ 3.2 ಆ ಪೇಜ್ ನ ಓಪನ್ ಮಾಡಿ ಇಟ್ಕೊಳ್ಳಿ. ಅದರಲ್ಲಿ ಅಟಾಮಿಕ್ ಮಾಸಸ್ ಆಫ್ ಎ ಫ್ಯೂ ಎಲಿಮೆಂಟ್ಸ್ ಅಂತ ಇದೆ. ಇಲ್ಲಿ ಫಾರ್ಮುಲಾ ಮತ್ತೆ ಕ್ಯಾಲ್ಕುಲೇಷನ್ ಮತ್ತೆ 1 ಮೋಲಾರ್ ಮಾಸ್ ಅಂತ ಇದೆ. 1 ಮೋಲಾರ್ ಮಾಸ್ ಯೂನಿಟ್ ಬಂದ್ಬಿಟ್ಟು ಗ್ರಾಮ್ಸ್ ಪರ್ ಮೋಲ್. ಓಕೆ, ಸೊ ಇವಾಗ ಹೈಡ್ರೋಜನ್ಗೆ ಫಾರ್ಮುಲಾ H2 ಕರೆಕ್ಟಾ? ಸೊ H2 ಗೆ ನಾವು 2 ಮಾಲಿಕ್ಯೂಲ್ಸ್ ಬರ್ಕೊಂಡ್ವಿ. ಇಂಟು 1 ಎಲ್ಲಿಂದ ತಗೊಂಡ್ವಿ? ಹೈಡ್ರೋಜನ್ ಅಟಾಮಿಕ್ ಮಾಸ್ ಎಷ್ಟಿದೆ ನೋಡಿ, ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ 1 ಇದೆ. ಸೊ ಮಲ್ಟಿಪ್ಲೈ ಮಾಡಿದಾಗ 2 ಬಂತು. ಸೊ 1 ಮೋಲಾರ್ ಮಾಸ್ ಆಫ್ ಹೈಡ್ರೋಜನ್ ಇಸ್ 2 ಗ್ರಾಮ್. ನೆಕ್ಸ್ಟ್ ಆಕ್ಸಿಜನ್ ಫಾರ್ಮುಲಾ ಏನು? O2. ಸೊ 1 ಆಕ್ಸಿಜನ್ಗೆ ಅಟಾಮಿಕ್ ಮಾಸ್ ಎಷ್ಟು? 16 ಇದೆ ಅಲ್ವಾ? ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ 16 ಇದೆ. ಸೊ ಫಸ್ಟ್ 1 ಮಾಲಿಕ್ಯೂಲ್ಗೆ ನಾವು ಬರ್ಕೋಬೇಕು. ಆಮೇಲೆ ಸೊ 2 ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ಗೆ ಎಷ್ಟಾಗುತ್ತೆ? ಸೊ 16 ಇಂಟು 2 ಮಲ್ಟಿಪ್ಲೈ ಮಾಡಿದಾಗ 32 ಗ್ರಾಮ್ ಬಂತು. ಸೊ 1 ಮೋಲಾರ್ ಮಾಸ್ ಆಫ್ ಆಕ್ಸಿಜನ್ ಇಸ್ 32 ಗ್ರಾಮ್. ನೆಕ್ಸ್ಟ್ ಕ್ಲೋರಿನ್ ನೋಡಿ, ಟೆಕ್ಸ್ಟ್ ಬುಕ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಅಟಾಮಿಕ್ ಮಾಸ್ 35.5 ಕೊಟ್ಟಿದಾರಲ್ವಾ? ಸೊ 1 ಕ್ಲೋರಿನ್ಗೆ 35.5 ಗ್ರಾಮ್ ಆದ್ರೆ 2 ಕ್ಲೋರಿನ್ಗೆ ಎಷ್ಟು? ಇಂಟು 2 ಮಲ್ಟಿಪ್ಲೈ ಮಾಡಿದಾಗ 71 ಬರುತ್ತೆ. ದಟ್ ಈಸ್ ದ ಆನ್ಸರ್. ಕರೆಕ್ಟ್. ದೆನ್ ಹೈಡ್ರೋಜನ್ ಕ್ಲೋರೈಡ್. ದ ನೆಕ್ಸ್ಟ್ ಒನ್ ಇಸ್ ಹೈಡ್ರೋಜನ್ ನೈಟ್ರೇಟ್ HNO3. ಹೈಡ್ರೋಜನ್ ಅಟಾಮಿಕ್ ಮಾಸ್ 1 ಇದೆ, ನೈಟ್ರೋಜನ್ಗೆ 14 ಇದೆ, ಇಲ್ಲಿ ಆಕ್ಸಿಜನ್ಗೆ 16. ನಾವು ಸೊ ಎಷ್ಟು ಆಕ್ಸಿಜನ್ ಮಾಲಿಕ್ಯೂಲ್ ಇದೆ? 3 ಇದೆ. ಸೊ 3 ಇಂಟು 16. ಸೊ ಎಲ್ಲ ಮಲ್ಟಿಪ್ಲೈ ಮಾಡಿ ಅಷ್ಟನ್ನು ಆಡ್ ಮಾಡಿ ಬರೋ ಆನ್ಸರ್ ಅನ್ನ ಬರಿಬೇಕು. 6th ಒನ್ ಇಸ್ ಹೈಡ್ರೋಜನ್ ಸಲ್ಫೇಟ್. ಆಕ್ಟಿವಿಟಿ 1.6.2 ಗ್ಲೂಕೋಸ್ ಫಾರ್ಮುಲಾ ಕೊಟ್ಟಿದ್ದಾರೆ. ಫೈಂಡ್ ಮಾಲಿಕ್ಯುಲರ್ ಮಾಸ್ ಅಂಡ್ ಈಚ್ ಎಲಿಮೆಂಟ್ ಪರ್ಸೆಂಟೇಜ್ ಫೈಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಕಾರ್ಬನ್ ಎಷ್ಟು ಮಾಲಿಕ್ಯೂಲ್ಸ್ ಇದೆ? 6 ಇದೆ. ಮತ್ತೆ ಅಟಾಮಿಕ್ ಮಾಸ್ ಎಷ್ಟು? ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ 12 ಇದೆ. ಸೊ 6 ಇಂಟು 12. ಅದೇ ರೀತಿ ಹೈಡ್ರೋಜನ್ಗೆ ನೋಡಿ, ಮತ್ತೆ ಆಕ್ಸಿಜನ್ ಇಲ್ಲಿ 6 ಇದೆ. ಸೊ 6 ಇಂಟು 16 ಮಲ್ಟಿಪ್ಲೈ ಮಾಡಿ ಬಂದಿರೋದನ್ನ ಈಚ್ ಎಲಿಮೆಂಟ್ಗೆ ಪರ್ಸೆಂಟೇಜ್ ನ ತಗೋಬೇಕು. ಕಾರ್ಬನ್ಗೆ 70 ಮಲ್ಟಿಪ್ಲಿಕೇಶನ್ ಮಾಡಿದಾಗ 72 ಬಂತಲ್ವಾ? ಡಿವೈಡೆಡ್ ಬೈ 180 ಇಂಟು 100. ಸೊ ಪರ್ಸೆಂಟೇಜ್ 40 ಬರುತ್ತೆ. ಅದೇ ರೀತಿ ಹೈಡ್ರೋಜನ್ಗೆ 12 ಬೈ 180 ಮತ್ತೆ ಆಕ್ಸಿಜನ್ ಇಷ್ಟನ್ನು ಪರ್ಸೆಂಟೇಜ್ ತೆಗಿಬೇಕು. ನೆಕ್ಸ್ಟ್ ಆಕ್ಟಿವಿಟಿ 1.6.3 ಇಲ್ಲೇನು ಹೇಳಿದ್ದಾರೆ? 1 ಮೋಲ್ ಆಫ್ ಗ್ಲೂಕೋಸ್ ಕೊಟ್ಟಿದ್ದೀವಿ, ಕಂಪ್ಲೀಟ್ ದ ಟೇಬಲ್ ಅಂತ ಹೇಳಿದ್ದಾರೆ. ಅವಗಡ್ರಸ್ ನಂಬರ್ ಅನ್ನ ಹಾಕೊಂಡು ನಾವು ಇದನ್ನ ಟೋಟಲ್ ನಂಬರ್ ಆಫ್ ಆಟಮ್ಸ್ ನ ಕಂಡುಹಿಡಿಬೇಕು. ಸೊ ಈಚ್ ಎಲಿಮೆಂಟ್ ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಕಾರ್ಬನ್ ಎಷ್ಟಿದೆ? 6 ಇದೆ. ಇಂಟು ಅವಗಡರ್ ನಂಬರ್ ಅನ್ನ ಹಾಕೊಳ್ಳಿ. ಅದೇ ರೀತಿ ಹೈಡ್ರೋಜನ್ಗೆ 12 ಇಂಟು ದೆನ್ ಆಕ್ಸಿಜನ್, ಮತ್ತೆ ಅದರಲ್ಲಿ ಬರುವಂತ ಆನ್ಸರು ಟೋಟಲ್ ನಂಬರ್ ಆಫ್ ಆಟಮ್ಸ್. ಫೈನ್. ನೆಕ್ಸ್ಟ್ ಒನ್ 1.6.4 how do you prepare 25% of NaCl at room temperature? Correct. So take 25 gram of NaCl, mix with 75 gram of water. ಸೊ ಇವಾಗ ಮಾಸು 25 ಗ್ರಾಮ್ ಪ್ಲಸ್ 75 ಗ್ರಾಮ್ ಎಷ್ಟಾಯ್ತು? 100 ಗ್ರಾಮ್ ಆಯ್ತು. ಸೊ ನಮಗೆ NaCl ಪ್ರಿಪೇರ್ ಮಾಡಬೇಕಲ್ವಾ 25%. ಸೊ 25 ಗ್ರಾಮ್ ಡಿವೈಡೆಡ್ ಬೈ 100 ಇಂಟು 100 we will get a 25% of NaCl. How do you prepare? This is the answer. The next is 1.6.5 ಡಯಾಗ್ರಾಮ್ ಅನ್ನು ಅಬ್ಸರ್ವ್ ಮಾಡಿ ಮತ್ತೆ ನಂಬರ್ ಆಫ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಮತ್ತೆ ಎಲೆಕ್ಟ್ರಾನ್ಸ್ ಅನ್ನ ಬರಿಬೇಕು, ಸಿಂಬಲ್ಸ್ ಬರಿಬೇಕು ಅಂತ ಹೇಳಿದ್ದಾರೆ. ಲೆಟ್ಸ್ ಸಿ. ಸೊ ಡಯಾಗ್ರಾಮ್ ನಿಮ್ಮ ಟೆಕ್ಸ್ಟ್ ಇದು ನಿಮ್ಮ ಆಕ್ಟಿವಿಟಿ ಬುಕ್ ಅಲ್ಲಿ ಇದೆ ಅಲ್ವಾ? ಸೊ ಈಚ್ ಡಯಾಗ್ರಾಮ್ ಅನ್ನು ಅಬ್ಸರ್ವ್ ಮಾಡಿದಾಗ ಫಸ್ಟ್ ಗೆ ನಂಬರ್ ಆಫ್ ಪ್ರೋಟಾನ್ 6, ನ್ಯೂಟ್ರಾನ್ 6, ಎಲೆಕ್ಟ್ರಾನ್ 6, ಸಿಂಬಲ್ ಆಫ್ ನ್ಯೂಕ್ಲಿಯೈಡ್ ಬಂದ್ಬಿಟ್ಟು 12C6, ಇನ್ನೊಂದು 13C6 ಅಂಡ್ 14C6. ನೆಕ್ಸ್ಟ್ ಒನ್ ಇಸ್ 1.7 ಲರ್ನಿಂಗ್ ಔಟ್ಕಮ್. 1.7.1 ನಲ್ಲಿ ಡ್ರಾ ಎ ಡಯಾಗ್ರಾಮ್ ಅಂತ ಇದೆ. ಸೊ ನೀವು ಚಾಪ್ಟರ್ 2 ಅಲ್ಲಿ
ಫಿಗರ್ 2.9 ಅಂತ ಇದೆ, ನೀವು ಅದನ್ನ ರೆಫರ್ ಮಾಡಬೇಕಾಗುತ್ತೆ. ದೆನ್ ಆಕ್ಟಿವಿಟಿ 1.7.2 ಇಟ್ ಈಸ್ ಅಬೌಟ್ ಎ ಗ್ರಾಫ್. ಸೊ ನಿಮ್ಮ ಟೀಚರ್ ನಿಮಗೆ ಗೈಡ್ ಮಾಡ್ತಾರೆ. ದೆನ್ ಆಕ್ಟಿವಿಟಿ 1.7.3 ಏನು ಹೇಳಿದ್ದಾರೆ, ಡಿಸ್ಕವರೀಸ್ ರಿಲೇಟೆಡ್ ಟು ಅಟಾಮಿಕ್ ಸ್ಟ್ರಕ್ಚರ್ ಫ್ರಮ್ 450 BC ಅಂತ ಕೇಳಿದಾರಲ್ವಾ. ಸೊ ಇಲ್ಲಿ ಬರ್ದಿದ್ದೇನೆ ನೋಡಿ, 500 BC ಮಹರ್ಷಿ ಕನದ್ ಆಟಮು, 1803 ಜಾನ್ ಡೆಲ್ಟನ್ ಅಟಾಮಿಕ್ ಥಿಯರಿ, 1897 JJ ಜಾನ್ಸನ್ ಡಿಸ್ಕವರ್ಸ್ ಎಲೆಕ್ಟ್ರಾನ್, 1911 ರೂದರ್ಫೋರ್ಡ್ ಪ್ರೋಟಾನು, ಮತ್ತೆ 1932 ಜೇಮ್ಸ್ ಚಾಡ್ವಿಕ್ ನ್ಯೂಟ್ರಾನ್, ದೆನ್ 1964 ಮುರ್ರೆ ಜೆಲ್ಮ್ಯಾನ್ ಪ್ರಪೋಸ್ ಎಕ್ಸಿಸ್ಟೆನ್ಸ್ ಆಫ್ ಕ್ವಾರ್ಕ್ಸ್. This is the answer for activity 1.7.3. Fine. The next one is learning outcome 1.8.1. So ಇಲ್ಲಿ Al2O3 ಕೊಟ್ಟಿದ್ದಾರೆ, ಕರೆಕ್ಟಾ? ಮಾಲಿಕ್ಯುಲರ್ ಫಾರ್ಮುಲಾ ಸೈಂಟಿಫಿಕ್ ರೂಲ್ಸ್ ಫಾಲೋಡ್ ನ ಬರೀರಿ ಅಂತ ಹೇಳಿದ್ದಾರೆ. ಈಗ ನೋಡಿ, ಅಲ್ಯೂಮಿನಿಯಂಗೆ ಅಟಾಮಿಕ್ ನಂಬರು 13. ಓಕೆ, ಆಕ್ಸಿಜನ್ ಅಟಾಮಿಕ್ ನಂಬರ್ ಬಂದ್ಬಿಟ್ಟು 8. ಈಗ ನಾವು ವೇಲೆನ್ಸಿ ಬರೆಯೋಣ. ಕೆ ಶೆಲ್, ಎಲ್ ಶೆಲ್, ಎಂ ಅಂಡ್ ಎನ್ ಶೆಲ್. ಫಸ್ಟ್ ಶೆಲ್ಲಲ್ಲಿ ಯಾವಾಗಲೂ 2 ಎಲೆಕ್ಟ್ರಾನ್ಸು, ಸೆಕೆಂಡಲ್ಲಿ 8, ಥರ್ಡಲ್ಲಿ 8. ಕರೆಕ್ಟಾ? ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ಇವಾಗ 13 ಎಲೆಕ್ಟ್ರಾನ್ಸ್ ಅಲ್ಲಿ ಫಸ್ಟು ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಮಾತ್ರ ನಾವು ಅಲ್ಲಿ ಮಾರ್ಕ್ ಮಾಡ್ಬೋದು. ಕರೆಕ್ಟಾ? ಸೊ 2 ಎಲೆಕ್ಟ್ರಾನ್ಸ್ ನಾವು ಮಾರ್ಕ್ ಮಾಡ್ತೀವಿ. ಮತ್ತೆ ಸೆಕೆಂಡ್ ಇದರಲ್ಲಿ 8 ಎಲೆಕ್ಟ್ರಾನ್ಸ್ ನಾವಲ್ಲಿ ಬರಿಬೋದು. ಸೊ 8 ಎಲೆಕ್ಟ್ರಾನ್ಸ್ ಬರಿತೀವಿ. ಇವಾಗ 13 ಅಲ್ಲಿ 10 ಹೋದ್ರೆ ಇನ್ನು 3 ಇದೆ. ಸೊ ಎಂ ಶೆಲ್ ಅಲ್ಲಿ 3 ಬರೀತೇವೆ. ಆಕ್ಸಿಜನ್ ಅಲ್ಲಿ 8 ಇದೆ. ಫಸ್ಟ್ ಶೆಲ್ ಅಲ್ಲಿ ಯಾವಾಗಲೂ ಬರೀ 2 ಎಲೆಕ್ಟ್ರಾನ್ಸ್ ಫಿಲ್ ಮಾಡಬೇಕು. ಸೊ ಫಿಲ್ ಮಾಡಿ ಆಯ್ತು. ಸೊ 8 ಅಲ್ಲಿ 2 ಹೋದ್ರೆ ಇನ್ನು 6 ಇದೆ. ಸೊ ನೆಕ್ಸ್ಟ್ ಶೆಲ್ ಅಲ್ಲಿ 6 ಎಲೆಕ್ಟ್ರಾನ್ಸ್ ಫಿಲ್ ಮಾಡ್ತೀವಿ. ನೆಕ್ಸ್ಟ್ Al2O3 ಹೇಗೆ ಬಂತು ಅಂತ ತಾನೇ ನಮ್ಮ ಕ್ವೆಶ್ಚನ್ನು. ಇವಾಗ ನಾವೇನ್ ಮಾಡ್ತೀವಿ, AlO ಅಷ್ಟೇ ಬರ್ಕೊಂತೀವಿ. ಬರ್ಕೊಂಡು ನೋಡಿ, ಇಲ್ಲಿ Al ಅಲ್ಲಿ ಲಾಸ್ಟ್ ಶೆಲ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 3 ಇದೆ. ಕರೆಕ್ಟಾ? ಏನ್ ಮಾಡುತ್ತೆ ಅಂದ್ರೆ ಎಲ್ಲಾ ಎಲಿಮೆಂಟ್ಸ್ ಆಕ್ಟೇಟ್ ಸ್ಟ್ರಕ್ಚರ್ ಅನ್ನ ಟು ಗೆಟ್ ಎ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ದೇ ಹ್ಯಾವ್ ಟು ಗೆಟ್ ಎ ಆಕ್ಟೇಟ್ ಸ್ಟ್ರಕ್ಚರ್. ಆಕ್ಟೇಟ್ ಸ್ಟ್ರಕ್ಚರ್ ಅಂದ್ರೆ ಲಾಸ್ಟ್ ಶೆಲ್ ಅಲ್ಲಿ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 8 ಎಲೆಕ್ಟ್ರಾನ್ಸ್ ಫಿಲ್ ಆಗಿರಬೇಕು. ಇವಾಗ ಎಲ್ ಶೆಲ್ ಅಲ್ಲಿ 8 ನಂಬರ್ಸ್ ಫಿಲ್ ಆಗಿದೆ. ಸೊ ನೆಕ್ಸ್ಟ್ ಶೆಲ್ ಅಲ್ಲಿ ಎಂ ಶೆಲ್ ಅಲ್ಲಿ ಬರೀ 3 ಇದೆ. ಸೊ ಅವಾಗ ಇದೇನ್ ಮಾಡುತ್ತೆ ಅಂದ್ರೆ 3 ಎಲೆಕ್ಟ್ರಾನ್ಸ್ ಲೂಸ್ ಮಾಡ್ಕೊಳ್ಳುತ್ತೆ. ಇವಾಗ ಆಕ್ಸಿಜನ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎಲ್ ಶೆಲ್ ಅಲ್ಲಿ 6 ಇದೆ. ಬಟ್ ಎಷ್ಟಿರ್ಬೇಕಾಗಿತ್ತು? 8 ಇರಬೇಕಾಗಿತ್ತು. ಸೊ ಇವಾಗ ಆಕ್ಸಿಜನ್ ಏನ್ ಮಾಡುತ್ತೆ, 2 ಎಲೆಕ್ಟ್ರಾನ್ಸ್ ಗೇನ್ ಮಾಡ್ಕೊಳ್ಳುತ್ತೆ. 2 ಎಲೆಕ್ಟ್ರಾನ್ಸ್ ಗೇನ್ ಮಾಡ್ಕೊಂಡಾಗ 6 + 2 ಎಷ್ಟಾಯ್ತು? 8. ಸೊ ಟು ಗೆಟ್ ಎ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಟ್ ಈಸ್ ಫುಲ್ಫಿಲ್ಲಿಂಗ್ ದ ಆಕ್ಟೇಟ್ ಸ್ಟ್ರಕ್ಚರ್. ಕರೆಕ್ಟಾ? ಇವಾಗ ಲಾಸ್ಟ್ ಶೆಲ್ ಅಲ್ಲಿ 1, 2, 3 ಎಲೆಕ್ಟ್ರಾನ್ಸ್ ಇದ್ರೆ ದೇ ವಿಲ್ ಲೂಸ್ ದ ಎಲೆಕ್ಟ್ರಾನ್ಸ್. 4 ಇದ್ರೆ ಲಾಸ್ಟ್ ಶೆಲ್ ಅಲ್ಲಿ ಶೇರ್ ಮಾಡ್ಕೊಳ್ಳುತ್ತೆ. ಲಾಸ್ಟ್ ಶೆಲ್ ಅಲ್ಲಿ 5, 6, 7 ಇದ್ರೆ ಇವಾಗ 5 ಎಲೆಕ್ಟ್ರಾನ್ಸ್ ಇದ್ರೆ 8 ಆಗೋದಕ್ಕೆ ಇನ್ನು 3 ಬೇಕಲ್ವಾ? 3 ಎಲೆಕ್ಟ್ರಾನ್ಸ್ ಗೇನ್ ಮಾಡ್ಕೊಳ್ಳುತ್ತೆ. 6 ಎಲೆಕ್ಟ್ರಾನ್ಸ್ ಲಾಸ್ಟ್ ಶೆಲ್ ಅಲ್ಲಿ ಇದ್ರೆ ಇನ್ನು 2 ಎಲೆಕ್ಟ್ರಾನ್ಸ್ ಬೇಕು. ಯಾಕೆ? 8 ಎಲೆಕ್ಟ್ರಾನ್ಸ್ ಫಿಲ್ ಆಗೋದಕ್ಕೆ. ಸೊ 2 ಎಲೆಕ್ಟ್ರಾನ್ಸ್ ಗೇನ್ ಮಾಡ್ಕೊಳ್ಳುತ್ತೆ. 7 ಇದ್ರೆ ಎಷ್ಟು? 1. ನೀವು ಹೈಯರ್ ಕ್ಲಾಸಿಗೆ ಬಂದ್ರೆ ತಿಳ್ಕೊಂತೀರಾ. ಆಕ್ಚುಲಿ ಐ ಆಮ್ ಟೇಕಿಂಗ್ ದ 10th ಸ್ಟ್ಯಾಂಡರ್ಡ್ ಫಾರ್ ಕೆಮಿಸ್ಟ್ರಿ. ಸೊ ಅಲ್ಲಿ ಹೈಯರ್ ಕ್ಲಾಸ್ ಅಲ್ಲಿ ನಾವು ತುಂಬಾ ಡೀಟೇಲ್ ಆಗಿ ಹೇಳ್ಕೊಡ್ತೇವೆ. ಸ್ವಲ್ಪ ಇಲ್ಲಿ ನಿಮಗೆ ಅದನ್ನ ಹೇಳಬೇಕು ಅಂತ ಅನ್ನಿಸ್ತು. ದಟ್ ಈಸ್ ಅ ರೀಸನ್ ಐ ಆಮ್ ಎಕ್ಸ್ಪ್ಲೇನಿಂಗ್. ಸೊ ಆಮೇಲೆ ಇವಾಗ Al3 ಬಂದ್ಬಿಟ್ಟು Al ಅಲ್ಲಿ ಎಷ್ಟಿದೆ? ಎಂ ಶೆಲ್ ಅಲ್ಲಿ 3 ಇದೆ. ಸೊ ಬರ್ಕೊಂಡಿದ್ದೀವಿ. ಆಕ್ಸಿಜನ್ ಅಲ್ಲಿ ಎಷ್ಟು ಗೇನ್ ಮಾಡ್ತು ಅದನ್ನ ನಾವಿಲ್ಲಿ ಬರ್ಕೊಂತೀವಿ. ಇಲ್ಲ ಅಂದ್ರೆ ನೀವು ಈ ರೀತಿ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಎಲೆಕ್ಟ್ರಾನ್ ಲೂಸ್ ಆಗಿತ್ತು? 3 ಆಗಿತ್ತು. ಸೊ Al ಕೆಳಗೆ 3. ಆಕ್ಸಿಜನ್ ಎಷ್ಟು ಎಲೆಕ್ಟ್ರಾನ್ಸ್ ಗೇನ್ ಮಾಡ್ತು? 2. ಸೊ O ಕೆಳಗೆ 2. ಇವಾಗ ನಾವು
ಎಲ್ ಕೆಳಗಿರೋ 3ನ ಆಕ್ಸಿಜನ್ಗೆ ಹಾಕಬೇಕು, ಮತ್ತೆ ಆಕ್ಸಿಜನ್ ಅಲ್ಲಿ ಇರೋ 2ನ ಎಲ್ಗೆ ಹಾಕ್ತೇವೆ. ಸೊ Al2O3. ಐ ಹೋಪ್ ಯು ಅಂಡರ್ಸ್ಟುಡ್ ಚಿಲ್ಡ್ರನ್. ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡಿದ್ದೇನೆ. ದೆನ್ ಆಕ್ಟಿವಿಟಿ 1.8.2. ಇಲ್ಲಿ ಒಂದು ಕ್ವೆಶನ್ ಇದೆ. ಸೊ ಆನ್ಸರ್ ಇಸ್ ಲೈಕ್ ದಿಸ್. Law of conservation of mass and law of constant proportion. The number of atoms of each element of the reactants on left hand side of the equation equal to the number of atoms of each element present in the products on right hand side. So 2H2 plus O2 gives 2H2O. Next, learning outcome 1.9. So in this activity 1.9.1 ಅಲ್ಲಿ diagram of atom with the same number of proton, neutron and electron ಅಂತ ಕೊಟ್ಟಿದ್ದಾರೆ. ಸೊ ನಾವು ಯು ನೋ ದಟ್ ನಾನು ಇಲ್ಲಿ ಕಾರ್ಬನ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಅಟಾಮಿಕ್ ನಂಬರ್ 6 ಅದಕ್ಕೆ. ಸೊ ಫಸ್ಟ್ ಶೆಲ್ ಅಲ್ಲಿ ಎಷ್ಟು ನಾವು ಎಲೆಕ್ಟ್ರಾನ್ ಅನ್ನ ಫಿಲ್ ಮಾಡಬೇಕು? ಓನ್ಲಿ 2, ಕರೆಕ್ಟಾ? ಸೊ 2 ಆಯ್ತು. ಸೊ 6 ಅಟಾಮಿಕ್ ನಂಬರ್ ಅಂದ್ರೆ ಇನ್ನು ಎಷ್ಟು ಎಲೆಕ್ಟ್ರಾನ್ಸ್? 2 ಅಲ್ಲಿ 6 ಅಲ್ಲಿ 2 ಹೋದ್ರೆ ಇನ್ನು 4 ಇದೆ. ಸೊ ಇನ್ನು ನೆಕ್ಸ್ಟ್ ಶೆಲ್ ಅಲ್ಲಿ 4 ಅನ್ನ ನಾವು ಫಿಲ್ ಮಾಡಬೇಕು. ನೆಕ್ಸ್ಟ್ 1.9.2 ಅಲ್ಲಿ ಡ್ರಾ ವಿತ್ ದ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎಲ್ ಅಂಡ್ ಎಂ ಶೆಲ್ ಅಂತ ಇದೆ, ಕರೆಕ್ಟಾ? ಸೊ ಬೆರಿಲಿಯಂ ತಗೊಂಡಿದ್ದೀನಿ ಎಕ್ಸಾಂಪಲ್, ಅಟಾಮಿಕ್ ನಂಬರ್ 4. ಈಚ್ ಶೆಲ್ ಅಲ್ಲಿ ಈಕ್ವಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇದನ್ನು ತಗೊಂಡಿದ್ದೀನಿ. ಫಸ್ಟ್ ಶೆಲ್ ಅಲ್ಲಿ ಎಷ್ಟು ಫಿಲ್ ಮಾಡಬೇಕು? ಓನ್ಲಿ ದ 2. ಸೊ ಉಳಿಕಿದ್ದು ಇನ್ನು 2 ಇದೆ. ಸೊ ನೆಕ್ಸ್ಟ್ ಶೆಲ್ ಅಲ್ಲಿ ಫಿಲ್ ಮಾಡಿದ್ದೀನಿ, ಕರೆಕ್ಟಾ? ದ ನೆಕ್ಸ್ಟ್ ಆಕ್ಟಿವಿಟಿ 1.9.3. ಹೌ ದೀಸ್ ಮಾಲಿಕ್ಯೂಲ್ಸ್ ಆರ್ ಡಿಫ್ರೆಂಟ್ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ 6O, 6 ಆಕ್ಸಿಜನ್ ಆಟಮ್ಸ್, 2O3, 2 ಓಝೋನ್ ಮಾಲಿಕ್ಯೂಲ್ಸ್. ದೆನ್ 8S ಮತ್ತೆ S8. 8S ಅಂದ್ರೆ 8 ಸಲ್ಫರ್ ಆಟಮ್ಸ್, S8 ಅಂದ್ರೆ 8 ಸಲ್ಫರ್ ಮಾಲಿಕ್ಯೂಲ್ಸ್. 4P ಅಂಡ್ P4. 4P ಅಂದ್ರೆ 4 ಫಾಸ್ಫರಸ್ ಆಟಮ್ಸ್, P4 ಅಂದ್ರೆ 4 ಫಾಸ್ಫರಸ್ ಮಾಲಿಕ್ಯೂಲ್ಸ್. ಆಕ್ಟಿವಿಟಿ 1.9.4. separating mixture of salt and sugar. Dissolving the mixture of sugar and salt in alcohol. Sugar dissolves, salt remains undissolved and settle at the bottom and separated by filtration. Sugar solution and alcohol can be evaporated over a water bath. Thus, sugar be separated from alcohol solution. We completed from 1.6 to 1.9 answers. ಮತ್ತೆ ಇನ್ನು ನೆಕ್ಸ್ಟ್ ಐ ಥಿಂಕ್ 1.10, 11 and 12 ಇದೆ. ಇನ್ನೊಂದು ವಿಡಿಯೋದಲ್ಲಿ ಆನ್ಸರ್ಸ್ ನೋಡೋಣ. If you think this video is informative, kindly share among your friends, and if you are new to my channel, kindly subscribe, and thank you for watching.